ಪ್ರೀವಿಯಸ್ ಕ್ಲಾಸಲ್ಲಿ ಕಾರಿಲೇಷನ್ ಬಗ್ಗೆ ಹೇಳಿದ್ರಿ. ಕಾರಿಲೇಷನ್ ಇಸ್ ನಥಿಂಗ್ ಬಟ್ ರಿಲೇಶನ್ಶಿಪ್ ಅಮಾಂಗ್ ದ ವೇರಿಯೇಬಲ್ಸ್. ಈಗ ನಾನು ರೆಗ್ರೆಷನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, so regression analysis shows the cause and effective relationship between the variables. So ಏನಂದ್ರೆ ಇಲ್ಲಿ one variable is always depends on another variable. ಸೊ ಒನ್ ವೇರಿಯೇಬಲ್ಸ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಅನದರ್ ವೇರಿಯೇಬಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಅಡ್ವರ್ಟೈಸ್ಮೆಂಟ್ ಅಂಡ್ ಸೇಲ್ಸ್ ಅಂತ ಅನ್ಕೊಳ್ಳಿ. ಈಗ ಅಡ್ವರ್ಟೈಸ್ಮೆಂಟ್ಸ್ ಜಾಸ್ತಿ ಆಗಿದ್ದು ಅಂತಂದ್ರೆ ಸೇಲ್ಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಇಲ್ಲಿ ಡಿಪೆಂಡೆಂಟ್ ವೇರಿಯೇಬಲ್ ಏನು, ಸೇಲ್ಸ್. ದ ಸೇಲ್ಸ್ ಇಸ್ ಡಿಪೆಂಡೆಂಟ್ ಆನ್ ದ advertisement expenses. So that is nothing but one variable is dependent on another variable. This is considered as a cause and effective relationship. So adana ododu yadu, regression analysis. Not only this, even demand and price and demand, this is also a cause and effective relationship. So who coined this regression analysis ಅಂತ ಕೇಳಿದ್ರೆ ಫ್ರಾನ್ಸಿಸ್ ಗಲ್ಟನ್. Next one is properties of regression. The properties of regression ನಲ್ಲಿ first, regression is denoted by B. ಸೊ ನಮ್ಗೆ ಗೊತ್ತು ಕಾರಿಲೇಷನ್ ಯಾವ ಸಿಂಬಲ್ ಅಲ್ಲಿ ಆಗಿರುತ್ತೆ ಅಲ್ಲಿ, ರೆಗ್ರೆಷನ್ ಯಾವ್ದ್ರ ಮೇಲೆ ಡಿನೋಟೆಡ್ ಆಗಿರುತ್ತೆ ಅಂದ್ರೆ ಬಿ ಮೇಲೆ ಡಿನೋಟೆಡ್ ಆಗಿರುತ್ತೆ. ಅಂಡ್ ದೇರ್ ಆರ್ ಟೂ ವೇರಿಯೇಬಲ್ಸ್ ಇರುತ್ತೆ. ಸೊ ಒನ್ ಈಸ್ BXY and another one is BYX. These are the two regression coefficient. So ಯಾವಾಗ x on y ಅಂತ ಇರುತ್ತೋ ಅಂದ್ರೆ x is dependent on, x variable is dependent on y ಇರುತ್ತೋ ಆವಾಗ BXY ಅಂತ ಟ್ರೀಟ್ ಮಾಡ್ತೀವಿ. x is dependent on y. So when y is dependent on x, y variable x ಮೇಲೆ ಡಿಪೆಂಡೆಂಟ್ ಆಗಿದ್ರೆ BYX ಅಂತ ಕರೀತೀವಿ. So when x on y is considered as BXY, when y on x is considered as BYX. The next one is both coefficient must have a same sign. ಅಂದ್ರೆ BXY ಗೆ ಏನ್ ಸೈನ್ ಇರುತ್ತೋ BYX ಗೂ ಸೇಮ್ ಸೈನ್ ಇರುತ್ತೆ. ಓಕೆ, ಇಫ್ ದಿಸ್ ಒನ್ ಇಸ್ ಪಾಸಿಟಿವ್ ಆಗಿದ್ರೆ ಇದು ಪಾಸಿಟಿವ್ ಆಗಿರುತ್ತೆ. ಇಫ್ ದಿಸ್ ಒನ್ ನೆಗೆಟಿವ್ ಆಗಿದ್ರೆ ಇದು ಕೂಡ ನೆಗೆಟಿವ್ ಆಗಿರುತ್ತೆ. ಸೊ ಬೋತ್ regression coefficient must have a ಸೇಮ್ ಸೈನ್ ಆಗಿರುತ್ತೆ. ಇನ್ನೊಂದು ಹೇಳ್ಬೇಕು ಅಂದ್ರೆ, ಸೊ ಒಂದ್ ಏನಾದ್ರೂ ಜಾಸ್ತಿ ಆಗಿದ್ರೆ, ಗ್ರೇಟರ್ ದೆನ್ ಯೂನಿಟಿ ಆಗಿದ್ರೆ ಅನದರ್ ಒನ್ ಮಸ್ಟ್ ವಿಲ್ ಬಿ ಲೆಸ್ಸರ್ ದೆನ್ ಯೂನಿಟಿ. BXY ಏನಾದ್ರೂ ಗ್ರೇಟರ್ ದೆನ್ 1 ಆಗಿದ್ರೆ BYX ಏನಾಗುತ್ತೆ, ಲೆಸ್ಸರ್ ದೆನ್ 1 ಆಗಿರುತ್ತೆ. ಅಂಡ್ ಜಾಮೆಟ್ರಿಕ್ ಮೀನ್ ಆಫ್ regression coefficient is equal to correlation coefficient. ಸೊ ಟೂ regression equation ಇದೆ ತಾನೆ ನಮ್ಗೆ. ಸೊ ಅದ್ರದ್ದು ಏನಾದ್ರೂ ಜಾಮೆಟ್ರಿಕ್ ಮೀನ್ ತಗೊಂಡಿದ್ದು ಅಂದ್ರೆ ಇಟ್ ಶುಡ್ ಬಿ ಈಕ್ವಲ್ ಟು R. ಸೊ ನಥಿಂಗ್ ಬಟ್ BYX ಒಂದು ರೆಗ್ರೆಷನ್ ಕೋಫಿಷಿಯಂಟ್, ಇನ್ನೊಂದು BXY ರೆಗ್ರೆಷನ್ ಕೋಫಿಷಿಯಂಟ್. ಎರಡರದ್ದು ಜಾಮೆಟ್ರಿಕ್ ಮೀನ್ ತಗೊಂಡಿದ್ದು ಅಂದ್ರೆ ನಮ್ಗೆ ಕಾರಿಲೇಷನ್ ಬರುತ್ತೆ. ಸೊ ಟೂ ರೆಗ್ರೆಷನ್ ಇಕ್ವೇಶನ್ ಜಾಮೆಟ್ರಿಕ್ ಮೀನ್ ತಗೊಂಡ್ರೆ ಏನ್ ಬರುತ್ತೆ, ಕಾರಿಲೇಷನ್ ಬರುತ್ತೆ. ಇದ್ರ ಮೇಲೆ ಪ್ರಾಬ್ಲಮ್ಸ್ ಕೇಳ್ತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ BXY ಅಂತ ಒಂದು ವೇರಿಯೇಬಲ್ ಆನ್ಸರ್ ಕೊಟ್ಟಿರ್ತಾರೆ, ಮತ್ತೆ BXY ಒಂದು ಫಾರ್ಮ್ ವ್ಯಾಲ್ಯೂ ಕೊಟ್ಟಿರ್ತಾರೆ. ಸೊ ಎರಡರದ್ದು ಮಲ್ಟಿಪ್ಲಿಕೇಶನ್ ಮಾಡಿ ಸ್ಕ್ವೇರ್ ರೂಟ್ ಮಾಡಿದ್ದು ಅಂದ್ರೆ ನಿಮ್ಗೆ ಏನ್ ಬರುತ್ತೆ, ಬರುತ್ತೆ. ಅಂಡ್ ಅರ್ಥಮೆಟಿಕ್ ಮೀನ್, ಜಾಮೆಟ್ರಿಕ್ ಮೀನ್ ಬಂದು ಇದು ಅರ್ಥಮೆಟಿಕ್ ಮೀನ್ ಆಫ್ BYX ಅಂಡ್ BXY ಡಿವೈಡೆಡ್ ಬೈ 2 ಮಾಡಿದ್ದು ಅಂದ್ರೆ ಈಕ್ವಲ್ ಆರ್ ಗ್ರೇಟರ್ ದೆನ್ R. ಸೊ ಕಾರಿಲೇಷನ್ಗಿಂತ ಜಾಸ್ತಿ ಆದ್ರೂ ಆಗ್ಬೋದು, ಕಮ್ಮಿ ಆದ್ರೂ ಆಗ್ಬೋದು. ಯಾವಾಗ್ಲೂ ಜ್ಞಾಪಕ ಇರಲಿ, ರೆಗ್ರೆಷನ್ ಯಾವಾಗ್ಲೂ ಕಾರಿಲೇಷನ್ಗಿಂತ ಜಾಸ್ತಿ ಇರುತ್ತೆ, ಇಲ್ಲ ಅಂದ್ರೆ ಈಕ್ವಲ್ ಇರುತ್ತೆ.
ನೆಕ್ಸ್ಟ್ ಟೈಪ್ಸ್ ಅಂಡ್ ಮೆಥಡ್ಸ್ ಆಫ್ ರೆಗ್ರೆಷನ್ ಅನಾಲಿಸಿಸ್. ಸೊ ಹೇಗೆ ಕಾರಿಲೇಷನಲ್ ಮೆಥಡ್ಸ್ ಇದೆ ಹಾಗೆ ರೆಗ್ರೆಷನ್ ಅಲ್ಲೂ ಮೆಥಡ್ಸ್ ಇದೆ. ಸೊ ಸಿಂಪಲ್ ಲೀನಿಯರ್ ರೆಗ್ರೆಷನ್ ಅಂದ್ರೆ ಓನ್ಲಿ ಟೂ ವೇರಿಯಸ್, ಆಕ್ಚುಲಿ ಸಿಂಪಲ್ ಲೀನಿಯರ್ ಅಲ್ಲ, ಸಿಂಪಲ್ ರೆಗ್ರೆಷನ್. ಸಿಂಪಲ್ ರೆಗ್ರೆಷನ್ ಅಂದ್ರೆ ಇಟ್ಸ್ ನಥಿಂಗ್ ಬಟ್ ಸ್ಟಡಿ ಓನ್ಲಿ ಆನ್ ಟೂ ವೇರಿಯೇಬಲ್ಸ್ ಅಟ್ ಎ ಟೈಮ್. ಅಂದ್ರೆ ಓನ್ಲಿ ಟೂ ವೇರಿಯೇಬಲ್ಸ್ ಬಗ್ಗೆ ಮಾತ್ರ ಸ್ಟಡಿ ಮಾಡೋದನ್ನ ಸಿಂಪಲ್ ರೆಗ್ರೆಷನ್ ಅಂತ ಕರೀತಾರೆ. ಇಲ್ಲಿ ಒಂದು ವೇರಿಯೇಬಲ್ ಡಿಪೆಂಡೆಂಟ್ ಆಗಿರುತ್ತೆ, ಇನ್ನೊಂದು ವೇರಿಯೇಬಲ್ ಇಂಡಿಪೆಂಡೆಂಟ್ ವೇರಿಯೇಬಲ್ ಆಗಿರುತ್ತೆ. ಎಕ್ಸಾಂಪಲ್ ನೋಡ್ಕೊಳ್ಳಿ, ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್. ನೆಕ್ಸ್ಟ್ ಬಂದು ಇದ್ರ ಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಮಲ್ಟಿಪಲ್ ರೆಗ್ರೆಷನ್ ಇಸ್ ನಥಿಂಗ್ ಬಟ್ ಮೋರ್ ದೆನ್ ಟೂ ವೇರಿಯೇಬಲ್ಸ್ ಅಟ್ ಎ ಟೈಮ್ ನ ತಗೊಳುತ್ತೆ, ಬಟ್ ಓನ್ಲಿ ಸ್ಟಡಿ ಮಾಡೋದು ಟೂ ವೇರಿಯೇಬಲ್ಸ್ ಮೇಲೆ ಮಾತ್ರ ಸ್ಟಡಿ ಮಾಡುತ್ತೆ. ಸಾರಿ, ಪಾರ್ಷಿಯಲ್ ರೆಗ್ರೆಷನ್ ಅಂದ್ರೆ ಅದು. ಮಲ್ಟಿಪಲ್ ರೆಗ್ರೆಷನ್ ಅಲ್ಲಿ ಮೋರ್ ದೆನ್ ಟೂ ವೇರಿಯೇಬಲ್ಸ್ ತಗೊಳುತ್ತೆ. ಓಕೆನಾ. ಟೋಟಲ್ ರೆಗ್ರೆಷನ್ ನಲ್ಲಿ ಎಲ್ಲಾ ವೇರಿಯೇಬಲ್ಸ್ ಮೇಲೆನೂ ರಿಲೇಶನ್ಶಿಪ್ ನ ಸ್ಟಡಿ ಮಾಡೋದು, ಅದನ್ನ ಟೋಟಲ್ ರೆಗ್ರೆಷನ್ ಅಂತ ಕರೀತಾರೆ. ಒಂದ್ ನಿಮಿಷ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೋಡಿ ಇಲ್ಲಿ, ಸೊ ಲೀನಿಯರ್ ರೆಗ್ರೆಷನ್ ಇಸ್ ನಥಿಂಗ್ ಬಟ್ ಒನ್ ವೇರಿಯೇಬಲ್ ಎಷ್ಟು ಚೇಂಜ್ ಆಗಿರುತ್ತೋ ಅದೇ ರೇಷಿಯೋದಲ್ಲಿ ಅನದರ್ ವೇರಿಯೇಬಲ್ ಚೇಂಜ್ ಆಗುತ್ತೆ, ಅದನ್ನ ಲೀನಿಯರ್ ರೆಗ್ರೆಷನ್ ಅಂತ ಕರೀತಾರೆ. ಈಗ ಫಾರ್ ಎಕ್ಸಾಂಪಲ್ ಒನ್ ವೇರಿಯೇಬಲ್ ಒನ್ ಚೇಂಜ್ ಆದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಇದು 2 ಇರುತ್ತೆ, ಇದು 3 ಇರುತ್ತೆ ಅನ್ಕೊಳ್ಳಿ. ಓಕೆನಾ. ಸೊ ಇವಾಗ ಇದು 3 ಆದ್ರೆ ಇದೇನಾಗಿರುತ್ತೆ 4 ಆಗಿರುತ್ತೆ. ಸೊ ಓನ್ಲಿ ಒನ್, ಇಲ್ಲೂ 1 ಇನ್ಕ್ರೀಸ್ ಆಗ್ತಾ ಇದೆ, ಇಲ್ಲೂ ಏನಾಗ್ತಿದೆ 1 ಇನ್ಕ್ರೀಸ್ ಆಗ್ತದೆ. ಫಿಕ್ಸ್ಡ್ ರೇಷಿಯೋದಲ್ಲಿ ಚೇಂಜ್ ಆಗ್ತಾ ಇದೆಲ್ಲ ಅದನ್ನ ಲೀನಿಯರ್ ರೆಗ್ರೆಷನ್ ಅಂತ ಕರೀತಾರೆ. ನಾನ್ ಲೀನಿಯರ್ ರೆಗ್ರೆಷನ್ ಅಂದ್ರೆ ಇಟ್ ವಿಲ್ ನಾಟ್ ಫಿಕ್ಸ್ಡ್ ರೇಷಿಯೋದಲ್ಲಿ ಚೇಂಜ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ 1 ಚೇಂಜ್ ಆದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ 5 ಆಗುತ್ತೆ. ಇಲ್ಲಿ ಓನ್ಲಿ 1 ನಂಬರ್ ಇನ್ಕ್ರೀಸ್ ಆಗ್ತದೆ, ಇಲ್ಲಿ ಎಷ್ಟು ಚೇಂಜ್ ಆಗ್ತದೆ 2 ನಂಬರ್ ಇನ್ಕ್ರೀಸ್ ಆಗ್ತದೆ. ಓಕೆನಾ. ಸೊ ಹಂಗಾಗಿ ನಾಟ್ ಕಾನ್ಸ್ಟೆಂಟ್ ಆಗಿ ಚೇಂಜ್ ಆಗಲ್ವಲ್ಲ, ಅದನ್ನ ನಾನ್ ಲೀನಿಯರ್ ರೆಗ್ರೆಷನ್ ಅಂತ ಕರೀತಾರೆ. ಇದನ್ನ ನಾನ್ ಲೀನಿಯರ್ ರೆಗ್ರೆಷನ್ ಇಸ್ ಆಲ್ಸೋ ನೋನ್ ಆಸ್ ಕರ್ವ್ ಲೀನಿಯರ್ ರೆಗ್ರೆಷನ್ ಅಂತ ಕರೀತಾರೆ. ಪಾರ್ಷಿಯಲ್ ರೆಗ್ರೆಷನ್ ಇಸ್ ನಥಿಂಗ್ ಬಟ್ 2 or more ವೇರಿಯೇಬಲ್ಸ್ ಸ್ಟಡಿ ಮಾಡ್ತೀರಿ, ಬಟ್ ರಿಲೇಶನ್ಶಿಪ್ ಓದೋದು ಓನ್ಲಿ 2 ವೇರಿಯೇಬಲ್ಸ್ ಮೇಲೆ. ಜ್ಞಾಪಕ ಇರಲಿ, 2 or more ವೇರಿಯೇಬಲ್ಸ್ ಮೇಲೆ ಸ್ಟಡಿ ಮಾಡ್ತೀರಿ, ಆದ್ರೆ ರಿಲೇಶನ್ಶಿಪ್ ಐಡೆಂಟಿಫೈ ಮಾಡೋದು ಓನ್ಲಿ 2 ವೇರಿಯೇಬಲ್ಸ್ ಮೇಲೆ. ಇನ್ ರಿಮೈನಿಂಗ್ ವೇರಿಯೇಬಲ್ಸ್ ನೆಲ್ಲ ಕಾನ್ಸ್ಟೆಂಟ್ ಆಗಿ ಇಟ್ಟಿರ್ತಾರೆ. ಸೊ ಅದನ್ನ ಪಾರ್ಷಿಯಲ್ ರೆಗ್ರೆಷನ್ ಅಂತ ಕರೀತಾರೆ. ಟೋಟಲ್ ರೆಗ್ರೆಷನ್ಸ್ ಅಲ್ಲಿ ಆಲ್ ವೇರಿಯೇಬಲ್ಸ್ ಬಗ್ಗೆನೂ ರಿಲೇಶನ್ಶಿಪ್ ನ ಐಡೆಂಟಿಫೈ ಮಾಡೋದನ್ನ ಟೋಟಲ್ ರೆಗ್ರೆಷನ್ ಅಂತ ಕರೀತಾರೆ. ಸೊ ಅವಾಗೆ ಪ್ರಾಪರ್ಟೀಸ್ ಅಲ್ಲಿ ಇವೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಪ್ಲಸ್ ಹ್ಯಾಸ್ ಸೇಮ್ ಆಲ್ಜಿಬ್ರಾಯಿಕ್ ಸೇಮ್ ಇರುತ್ತೆ. ಆಕ್ಚುಲಿ ಪ್ಲಸ್ ಮೈನಸ್ ಮಾತ್ರನೇ, ಇದೇನ್ ಬೇಕಾಗಿಲ್ಲ. ಅಂಡ್ ವ್ಯಾಲ್ಯೂಸ್ ಆಲ್ವೇಸ್ ಬೋತ್ ಲೈನ್ಸ್ ಬಿಟ್ವೀನ್ -1 ಅಂಡ್ +1. ಸೊ BXY ಪಾಸಿಟಿವ್ ಆಗಿದ್ರೆ BYX ಏನಾಗಿರುತ್ತೆ ಪಾಸಿಟಿವ್ ಆಗಿರುತ್ತೆ. ಅಂಡ್ ಆಲ್ಸೋ ಅಟ್ ಎ ಸೇಮ್ ಟೈಮ್ ಆರ್ ಇಸ್ ಆಲ್ಸೋ ಪಾಸಿಟಿವ್ ಆಗೇ ಇರುತ್ತೆ. ಅರ್ಥಮೆಟಿಕ್ ಮೀನ್ ಬಗ್ಗೆನೂ ಓದಿದ್ರು, ಅವಾಗಲೇ ಏನು ಓದಿದ್ರು ಅದೇ ಇದೆ. ಬಟ್ ಓನ್ಲಿ ಇಂಪಾರ್ಟೆಂಟ್ ದಿಸ್ ಒನ್ ಇಸ್ ಅಡಿಷನಲ್ ಪ್ರಾಪರ್ಟಿ ಜ್ಞಾಪಕದಲ್ಲಿ. ಸೊ ರೆಗ್ರೆಷನ್ ಕೋಫಿಷಿಯಂಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಚೇಂಜ್ ಆಫ್ ಒರಿಜಿನ್ ಬಟ್ ಡಿಪೆಂಡೆಂಟ್ ಆನ್ ಸ್ಕೇಲ್. ಅಂದ್ರೆ ಸೊ ಪ್ಲಸ್ಸು ಮೈನಸ್ಸು ಮಾಡಿದ್ರೆ ಏನು ಎಫೆಕ್ಟ್ ಆಗಲ್ಲ. ಸೊ ಪ್ಲಸ್ಸು ಮೈನಸ್ ಮಾಡಿದ್ರೆ ಏನೂ ಆಗಲ್ಲ, ಇಂಡಿಪೆಂಡೆಂಟ್ ಆಫ್ ಒರಿಜಿನ್. ಓಕೆ. ಸೊ ಸ್ಕೇಲ್ ಇಸ್ ನಥಿಂಗ್ ಬಟ್ ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್ ಮಾಡಿದ್ದು ಅಂದ್ರೆ ಎಫೆಕ್ಟ್ ಆಗುತ್ತೆ, ದಟ್ ಈಸ್ ಡಿಪೆಂಡೆಂಟ್ ಆನ್ ಸ್ಕೇಲ್. ಜ್ಞಾಪಕದಲ್ಲಿ regression coefficient is independent of change of origin but dependent on scale. ಇದರ ಮೇಲೆ ಕನ್ಫ್ಯೂಷನ್ ಆಗಬೇಡಿ, ಓನ್ಲಿ ಕಾರಿಲೇಷನ್ ಮಾತ್ರನೇ ಇಂಡಿಪೆಂಡೆಂಟ್ ಆಫ್ ಚೇಂಜ್ ಆಫ್ ಒರಿಜಿನ್ ಅಂಡ್ ಇಂಡಿಪೆಂಡೆಂಟ್ ಆಫ್ ಚೇಂಜ್ ಆಫ್ ಸ್ಕೇಲ್. ಓಕೆನಾ. ಕಾರಿಲೇಷನ್ ಮಾತ್ರ, ರೆಗ್ರೆಷನ್ಗೆ ಇಂಡಿಪೆಂಡೆಂಟ್ ಆಫ್ ಚೇಂಜ್ ಆಫ್ ಒರಿಜಿನ್ ಬಟ್ ಡಿಪೆಂಡೆಂಟ್ ಆನ್ ಸ್ಕೇಲ್. Next, differences between correlation and regression. So correlation determine correlationship ಅಂದ್ರೆ ರಿಲೇಶನ್ಶಿಪ್ ಬಿಟ್ವೀನ್ ದ ವೇರಿಯೇಬಲ್ಸ್ ಆರ್ ಅಸೋಸಿಯೇಷನ್ ಬಿಟ್ವೀನ್ ದ ವೇರಿಯೇಬಲ್ಸ್. ಓನ್ಲಿ ರಿಲೇಶನ್ಶಿಪ್ ಮೇಲೆ ಮಾತ್ರ
ಓದುತ್ತೆ, ಇಲ್ಲ ಅಸೋಸಿಯೇಷನ್ ಅಮಾಂಗ್ ದ ವೇರಿಯಬಲ್ಸ್ ಮೇಲೆ ನೋಡುತ್ತೆ. ಬಟ್ ರೆಗ್ರೆಷನ್ ರಿಲೇಟ್ಸ್ ಟು ಹೌ ದ ಡಿಪೆಂಡೆಂಟ್ ವೇರಿಯಬಲ್ ಇಸ್ ಆನ್ ಇಂಡಿಪೆಂಡೆಂಟ್ ವೇರಿಯಬಲ್ಸ್. ಸೊ ಹೇಗೆ ಡಿಪೆಂಡೆಂಟ್ ಟು ಇಂಡಿಪೆಂಡೆಂಟ್ ಮೇಲೆ ರಿಲೇಟೆಡ್ ಆಗಿರುತ್ತೆ ಅಂತ ರೆಗ್ರೆಷನ್ ನೋಡುತ್ತೆ. ದಟ್ ಇಸ್ ನಥಿಂಗ್ ಬಟ್ ಕಾಸ್ ಅಂಡ್ ಎಫೆಕ್ಟಿವ್ ರಿಲೇಶನ್ಶಿಪ್. ಓಕೆ, ನೆಕ್ಸ್ಟ್, ಸೊ ಕಾರಿಲೇಷನ್ ಏನಕ್ಕೋಸ್ಕರ ಯೂಸ್ ಮಾಡ್ತಾರೆ? ಲೀನಿಯರ್ ರಿಲೇಶನ್ಶಿಪ್ ಮೇಲೆ ಮಾಡ್ತಾರೆ. ಇಲ್ಲಿ ಬೆಸ್ಟ್ ಲೈನ್ ಅಲ್ಲಿ ಯಾವಾಗ ವೇರಿಯಬಲ್ ಬೆಸ್ಟ್ ಲೈನ್ ಅಲ್ಲಿ ಫಿಟ್ ಆಗುತ್ತೆ ಅಂತ ನೋಡೋದು, ಐಡೆಂಟಿಫೈ ಮಾಡೋದು ಯಾವುದು? ರೆಗ್ರೆಷನ್. ಇಲ್ಲಿ ಓನ್ಲಿ ಲೀನಿಯರ್ ರಿಲೇಶನ್ಶಿಪ್ ಮಾತ್ರ ಮಾಡುತ್ತೆ. ಓಕೆ, ನೋಡಿ ಇಲ್ಲಿ ಗ್ರಾಫ್ ನೋಡಿ, ಓನ್ಲಿ ಲೈನ್ ಮೇಲೆ ಮಾತ್ರ ಫೋಕಸ್ ಆಗುತ್ತೆ. ಇಲ್ಲಿ ಲೈನ್ ಯಾವ್ದ್ರ ಮೇಲೆ ಬೆಸ್ಟ್ ಆಗಿ ಫಿಟ್ ಆಗುತ್ತೆ ಅನ್ನೋದು ನೋಡೋದನ್ನ ರೆಗ್ರೆಷನ್. ಸೊ ಇಲ್ಲಿ ನೋ ಡಿಫ್ರೆನ್ಸಸ್ ಬಿಟ್ವೀನ್ ಇಂಡಿಪೆಂಡೆಂಟ್ ಅಂಡ್ ಡಿಪೆಂಡೆಂಟ್. ನಮಗೆ ಗೊತ್ತು, ಇಂಡಿಪೆಂಡೆಂಟ್ ಟು ಚೇಂಜ್ ಆಫ್ ಒರಿಜಿನ್ ಅಂಡ್ ಇಂಡಿಪೆಂಡೆಂಟ್ ಟು ಚೇಂಜ್ ಆಫ್ ಸ್ಕೇಲ್. ಸೊ ಇಲ್ಲಿ ಎರಡು ಏನಾಗಿರುತ್ತೆ? ಇಂಡಿಪೆಂಡೆಂಟ್ ಟು ಚೇಂಜ್ ಆಫ್ ಒರಿಜಿನ್ ಅಂಡ್ ಇಂಡಿಪೆಂಡೆಂಟ್ ಟು ಚೇಂಜ್ ಆಫ್ ಸ್ಕೇಲ್. ಇಲ್ಲಿ ಏನು ಡಿಫ್ರೆನ್ಸ್ ಇರಲ್ಲ. ಆದ್ರೆ ಇಲ್ಲಿ ಇಂಡಿಪೆಂಡೆಂಟ್ ಟು ಚೇಂಜ್ ಆಫ್ ಒರಿಜಿನ್ ನೋಡ್ತೀರಿ, ಡಿಪೆಂಡೆಂಟ್ ಆನ್ ಚೇಂಜ್ ಆಫ್ ಸ್ಕೇಲ್ ನೋಡೋದ್ರಿಂದ ಬೋತ್ ವೇರಿಯಬಲ್ಸ್ ಏನಾಗಿರುತ್ತೆ? ಡಿಫ್ರೆಂಟ್ ಆಗಿರುತ್ತೆ. ನೆಕ್ಸ್ಟ್ ಒನ್ ಇಸ್ ಎಕ್ಸ್ಟೆಂಟ್ ಟು ವಿಚ್ ವೇರಿಯಬಲ್ಸ್ ಮೂವ್ ಟುಗೆದರ್. ಯಾವ ಎಕ್ಸ್ಟೆಂಟ್ ಅಲ್ಲಿ ವೇರಿಯಬಲ್ಸ್ ಮೂವ್ ಆಗುತ್ತೆ ಅಂತ ನೋಡ್ತಾರೆ. ಓಕೆ, ಸೊ ಅಂದ್ರೆ ಪಾಸಿಟಿವ್ ಕಾರಿಲೇಷನ್, ನೆಗೆಟಿವ್ ಕಾರಿಲೇಷನ್, ನೋ ಕಾರಿಲೇಷನ್ ಅಂತ ನೋಡೋದನ್ನ ಮೂವ್ ಟುಗೆದರ್ ವೇರಿಯಬಲ್ಸ್ ನೋಡ್ತೀರಿ. ಇಲ್ಲಿ ಯಾವುದೇ ಕಾರಣಕ್ಕೂ ನೋಡೋದಿಲ್ಲ. ಇಲ್ಲಿ 1 ಯೂನಿಟ್ ಚೇಂಜ್ ಆದ್ರೆ ಎಷ್ಟು ಇನ್ನೊಂದು ಯೂನಿಟ್ ಚೇಂಜ್ ಆಗುತ್ತೆ ಅನ್ನೋದ್ರ ಮೇಲೆ ಮಾತ್ರ ಫೋಕಸ್ ಮಾಡ್ತೀವಿ. ಸೊ ಇಂಪ್ಯಾಕ್ಟ್ ಆಫ್ ಯೂನಿಟ್ ಚೇಂಜ್ ಆಫ್ ಎಕ್ಸ್ ಆನ್ ಎಸ್ಟಿಮೇಟೆಡ್ ಆಫ್ ವೈ. ಸೊ ಒಂದು ಚೇಂಜ್ ಆದ್ರೆ ಇನ್ನೊಂದು ಎಷ್ಟು ಚೇಂಜ್ ಆಗುತ್ತೆ? ದಟ್ ಈಸ್ ಡಿಪೆಂಡೆಂಟ್ ಆನ್ ಸ್ಕೇಲ್. ನೆಕ್ಸ್ಟ್, ಫೈಂಡ್ ಎ ನ್ಯೂಮರಿಕಲ್ ವ್ಯಾಲ್ಯೂ ಎಕ್ಸ್ಪ್ರೆಸಿಂಗ್ ದ ರಿಲೇಶನ್ಶಿಪ್. ಸೊ ವ್ಯಾಲ್ಯೂ ಮೇಲೆ ಎಷ್ಟು ನ್ಯೂಮರಿಕಲ್ ರಿಲೇಶನ್ಶಿಪ್ ಇದೆ ವೇರಿಯಬಲ್ಸ್ ಮೇಲೆ ಅಂತ ನೋಡೋದನ್ನ ಕಾರಿಲೇಷನ್ ನೋಡುತ್ತೆ. ಎಸ್ಟಿಮೇಟಿಂಗ್ ದ ವ್ಯಾಲ್ಯೂಸ್ ಆಫ್ ರ್ಯಾಂಡಮ್ ವೇರಿಯಬಲ್ಸ್. ಇಲ್ಲಿ ಲಿಮಿಟೆಡ್ ಕಾರಿಲೇಷನ್ ಇಸ್ ಲಿಮಿಟೆಡ್ ಅಪ್ಲಿಕೇಶನ್ ಇರುತ್ತೆ, ಬಟ್ ರೆಗ್ರೆಷನ್ ಹ್ಯಾಸ್ ವೈಡರ್ ಅಪ್ಲಿಕೇಶನ್. ವೈ? ಬಿಕಾಸ್ ಇಟ್ ಐಡೆಂಟಿಫೈ ದ ಕಾಸ್ ಅಂಡ್ ಎಫೆಕ್ಟಿವ್ ರಿಲೇಶನ್ಶಿಪ್ ನೋಡೋದ್ರಿಂದ ಸೊ ಇಟ್ ಹ್ಯಾಸ್ ಎ ವೈಡರ್ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾವೇನೇನೆಲ್ಲ ಫಸ್ಟ್ ಲೆಸನ್ ಇಂದ ಫಸ್ಟ್ ಟಾಪಿಕ್ ಇಂದ ಕವರ್ ಮಾಡಿದ್ರು ಇದನ್ನ ನೋಡ್ಕೊಳ್ಳಿ. ಸೊ ಒರಿಜಿನ್ ಮತ್ತೆ ಇದ್ರ ಮೇಲೆ ಕ್ವಶನ್ಸ್ ಬಂದೇ ಬರುತ್ತೆ ಜ್ಞಾಪಕ ಇರಲಿ. ಇದ್ರ ಮೇಲೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟೇಬಲ್ ಅಂತ ಹೇಳ್ಬೋದು. ನೋಡಿ, ಮೀನ್ ಒರಿಜಿನ್ ಡಿಪೆಂಡೆಂಟ್ ಆಗಿರುತ್ತೆ, ಸ್ಕೇಲು ಡಿಪೆಂಡೆಂಟ್ ಆಗಿರುತ್ತೆ. ಓಕೆ, ಮೀಡಿಯನ್ ಅಷ್ಟೇ ಡಿಪೆಂಡೆಂಟ್. ಮೋಡ್ ಏನು? ಡಿಪೆಂಡೆಂಟ್. ಜ್ಞಾಪಕ ಅಲ್ಲಿ ಸೆಂಟ್ರಲ್ ಟೆಂಡೆನ್ಸಿ ಲೆಸನ್ ಅಲ್ಲಿ ಏನೇನು ಓದ್ತೀರಿ? ಮೀನ್, ಮೀಡಿಯನ್, ಮೋಡ್ ಅಲ್ವಾ? ಸೊ ಸೆಂಟ್ರಲ್ ಟೆಂಡೆನ್ಸಿಯಲ್ಲಿ ಏನೇನು ಓದ್ತೀರಿ? ಮೀನ್, ಮೀಡಿಯನ್, ಮೋಡ್ ಅಲ್ಲಿ ಎರಡು ಡಿಪೆಂಡೆಂಟ್ ಆಗಿರುತ್ತೆ. ಒರಿಜಿನ್ ಡಿಪೆಂಡೆಂಟ್ ಆಗಿರುತ್ತೆ, ಸ್ಕೇಲು ಡಿಪೆಂಡೆಂಟ್ ಆಗಿರುತ್ತೆ. ನೆಕ್ಸ್ಟ್ ನಾವೇನು ಓದ್ರಿ? ಡಿಸ್ಪರ್ಷನ್ ಬಗ್ಗೆ ಓದ್ರಿ. ಡಿಸ್ಪರ್ಷನ್ ಅಲ್ಲಿ ಏನಿರುತ್ತೆ? ರೇಂಜು, ಮೀನ್ ಡಿವಿಯೇಷನ್, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇರುತ್ತಲ್ಲ. ಡಿಸ್ಪರ್ಷನ್ ಅಲ್ಲಿ ಯಾವ್ದು? ರೇಂಜ್, ಮೀನ್ ಡಿವಿಯೇಷನ್ ಅಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ಡಿಸ್ಪರ್ಷನ್ ಅಲ್ಲಿ ಒರಿಜಿನ್ ಮಾತ್ರ ಇಂಡಿಪೆಂಡೆಂಟ್ ಆಗಿರುತ್ತೆ, ಸ್ಕೇಲ್ ಏನಾಗಿರುತ್ತೆ? ಡಿಪೆಂಡೆಂಟ್ ಆಗಿರುತ್ತೆ. ಓಕೆ, ಹೀಗೆ ಶಾರ್ಟ್ ಕಟ್ ನಿಮ್ಗೆ ಜ್ಞಾಪಕ ಇಟ್ಕೊಬಹುದು. ನೆಕ್ಸ್ಟ್, ಕಾರಿಲೇಷನ್ ಕೋಎಫಿಷಿಯಂಟ್. ಕಾರಿಲೇಷನ್ ಮಾತ್ರನೇ ಇಂಡಿಪೆಂಡೆಂಟ್ ಟು ಒರಿಜಿನ್, ಇಂಡಿಪೆಂಡೆಂಟ್ ಆನ್ ಸ್ಕೇಲ್. ಸೊ ಎಲ್ಲಾದ್ರಲ್ಲೂ ಯಾವುದು? ಕಾರಿಲೇಷನ್ ಮಾತ್ರ. ಪ್ಲಸ್ಸು ಮೈನಸ್ಸು ಇಂಡಿಪೆಂಡೆಂಟ್ ಆಗಿರುತ್ತೆ, ಏನು ಎಫೆಕ್ಟ್ ಆಗಲ್ಲ. ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್ಗೂ ಎಫೆಕ್ಟ್ ಆಗಲ್ಲ ಯಾವುದು? ಕಾರಿಲೇಷನ್. ಬಟ್ ರೆಗ್ರೆಷನ್ ಏನಾಗುತ್ತೆ? ಒರಿಜಿನ್ಗೆ ಇಂಡಿಪೆಂಡೆಂಟ್ ಏನು ಎಫೆಕ್ಟ್ ಆಗಲ್ಲ, ಆದ್ರೆ ಸ್ಕೇಲ್ಗೆ ಮಲ್ಟಿಪ್ಲಿಕೇಶನ್ ಆರ್ ಡಿವಿಷನ್ಗೆ ಏನಾಗುತ್ತೆ? ಎಫೆಕ್ಟ್ ಆಗುತ್ತೆ. ಈ ಟೇಬಲ್ ಜ್ಞಾಪಕ ಇರಲಿ. ಸೊ ಶಾರ್ಟ್ ಕಟ್ ಏನು? ಸೆಂಟ್ರಲ್ ಟೆಂಡೆನ್ಸಿಯಲ್ಲಿ ಏನೇನು ಬರುತ್ತೆ? ಮೀನ್, ಮೀಡಿಯನ್, ಮೋಡ್ ಬರುತ್ತೆ. ಆ ಮೂರು ಏನು? ಡಿಪೆಂಡೆಂಟ್ ಆನ್ ಒರಿಜಿನ್, ಡಿಪೆಂಡೆಂಟ್ ಆನ್ ಸ್ಕೇಲ್. ನೆಕ್ಸ್ಟ್, ಡಿಸ್ಪರ್ಷನ್ ಅಲ್ಲಿ ಏನೇನು ಓದ್ತೀರಿ? ರೇಂಜು, ಮೀನ್ ಡಿವಿಯೇಷನ್, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಓದ್ತಿರಲ್ಲ. ಸೊ ಅದು ಇಂಡಿಪೆಂಡೆಂಟ್ ಟು ದ ಒರಿಜಿನ್ ಆಗಿರುತ್ತೆ, ಡಿಪೆಂಡೆಂಟ್ ಆನ್ ಸ್ಕೇಲ್ ಆಗಿರುತ್ತೆ. ಇನ್ ಕಾರಿಲೇಷನ್ ಅಂಡ್ ರೆಗ್ರೆಷನ್ ಅಲ್ಲಿ ಕಾರಿಲೇಷನ್ ಗೊತ್ತು ನಮಗೆ,
ಇಂಡಿಪೆಂಡೆಂಟ್ ಆಫ್ ಒರಿಜಿನ್, ಇಂಡಿಪೆಂಡೆಂಟ್ ಆನ್ ಸ್ಕೇಲ್. ರೆಗ್ರೆಷನ್ ಕೋಎಫಿಷಿಯಂಟ್ ಏನು, ಇಂಡಿಪೆಂಡೆಂಟ್ ಆನ್ ಒರಿಜಿನ್ ಅಂಡ್ ಡಿಪೆಂಡೆಂಟ್ ಆನ್ ಸ್ಕೇಲ್. ಸೊ ಇಷ್ಟು ನಿಮಗೆ ಜ್ಞಾಪಕ